ಹಾಂ 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 ಆ ಸ್ಮೆಲ್ಲೆ ಗಮ್ಮನ್ನುತ್ತಲ್ಲಮ್ಮ. ಮನೆ ಬೆಣ್ಣೆ ಇಲ್ವಪ್ಪ. ನಾವು ಬಿಟ್ಟು ಹೊರಟ್ಬಿಡ್ತೀವಿ ಅಂತ ಹೆಂಗೆ ನೋಡ್ತಾವೆ ನೋಡಿ ಅವನು. ಎಲ್ಲಿ ಬಿಟ್ಟಿರ್ತೀರ ಅಮ್ಮ ಕೊಡೋಗಿ ಫೈನಲಿ ಮನೆಗೆ ಬಂದ್ವಿ. ವಾಟರ್ ಮೆಲನ್ನ ತಗೊಂಡು ಬಂದು ನೀವು ಹೊಟ್ಟೆಗೆ ಅಂಟಿಸ್ಕೊಂಡು ಒಂದಿನ ಪೂರ್ತಿ ಇರಬೇಕು. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಬಟ್ಟೆ ಹಾಕೊಂತೀರಾ. ಅವಾಗ ನಾನು ನೋಡ್ತೀನಿ, ಸರಿನಾ? ಹೆಂಗೆ ಎದ್ದೇಳ್ತೀರಾ, ಹೆಂಗ್ ಓಡಾಡ್ತೀರಾ. ಆಮೇಲೆ ಇಲ್ಲಿ ಎರಡು ಇದು ಮಸ್ಕ್ ಮೇಲೆ ಇದೊಂದೇ ಕಷ್ಟ ಅನ್ಸಲ್ಲ. ಇದಿದೆ ಗೊತ್ತಾ, ಇಲ್ಲಿ ಬೀಳ್ತಾ ಇರುತ್ತಲ್ಲ ವೆಯ್ಟು, ಅವಾಗ ಗೊತ್ತಾಗುತ್ತೆ ಈ ವೆಯ್ಟ್ ಎಲ್ಲ. ಈ ಚಾಲೆಂಜ್ ಅಕ್ಸೆಪ್ಟೆಡ್. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಸಮಯ 6:45, ಆಲ್ಮೋಸ್ಟ್ 7 ಗಂಟೆ. ವಾತಾವರಣ ಎಲ್ಲ ತಣ್ಣಗಿದೆ. ಬಾಯ್ಸ್ ಎಲ್ಲ ಅವ್ರವ್ರ ಡ್ಯೂಟಿಗೆ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ರೆಡಿ ಇವನು ಬೆಳಗ್ಗೆ 5 ಗಂಟೆಗೆ ಹೋಗ್ಬೇಕು ಅಂತಿದ್ದವನು ಈಗ ಮುಖ ನೋಡ್ತಾನೆ. ಹೋಗೋಕ್ಕಾಗದೆ 5 ಗಂಟೆಗೆ ಹೋಗ್ಬೇಕು ಅಂತ ಇದ್ದ ತಾನೆ ಅವನು. ಹಾಂ, ಆಮೇಲೆ ಈಗೇನಕ್ಕೆ ಲೇಟ್ ಆಗಿದೆ? ವಿಧಿ ಬರಹ, ಏನು ಮಾಡೋಕ್ಕಾಗಲ್ಲ. ಇಲ್ಲಿನ ಬ್ರೇಕ್ ಅನ್ನೋದ್ರೂಣ ಮತ್ತೆ ಐತೆ ಬೆಳಗಿದ್ದು, ಅದಕ್ಕೆ ಮತ್ತೆ ಹೋಗಿ ಹೆಂಗೆ ಗಾಡಿ ಹಾಣ ಹೋಗ್ತಾನೆ. ಪಾಪ 5 ಗಂಟೆಗೆ ಎಬ್ಬಿಸಿಲ್ಲ ಬಿಟ್ಟು ಬೈಕೊಂಡು ಪಾಪ ಒಳಗೆ ಹೆಲ್ಮೆಟ್ ಸಿಕ್ಕಿಲ್ಲ ಅಂತ ಬೈದ್ರಂತೆ ಪಾಪ. ಎಲ್ಲದಕ್ಕೂ ಶನೀಶ್ವರನೇ ಕಾರಣ ಅಂತ. ಆದರೆ ಅದೇನೋ ಗೊತ್ತಿಲ್ಲ, ಜಗತ್ತಲ್ಲಿ ಎಲ್ಲ ಹೆಂಡ್ತಿದ್ರು ಒಂದೇ ಥರ ಅನಿಸ್ತಾರೆ, ಎಲ್ಲ ಗಂಡದ್ರು ಒಂದೇ ಥರ ಅನಿಸ್ತಾರೆ. ಸೇಮ್ ಕಂಪ್ಲೇಂಟ್ಸ್ ಎಲ್ಲ ಕಡೆ. ನನ್ನ ಜೊತೆ ಬರ್ತೀಯಾ? ಇಲ್ಲ, ನಾನು ಅಮ್ಮನ ಆಸ್ಪತ್ರೆ ಹೇಳಿದೆಲ್ಲ ಅಲ್ಲಿ ಕೂತ್ಕೊಂಡು ನೋಡಿ ಸರ್. ಅಣ್ಣ ಅಂದ್ಕೊಂಡು ನಾನು ಮಾಡ್ತೀನಿ, ಏನಾದರೂ ಮಾಡಿಬಿಟ್ಟು ನಾನು ವಿಷ್ಣು ಸಹಸ್ರನಾಮ ಹೇಳ್ತೀನಿ. ನೆನೆ ಥರ ಬೇಡ, ಅತ್ತೆ ಮಾಡಿದ್ರಲ್ಲ ಮೊನ್ನೆ ಆ ಥರ ಮಾಡ್ತೀನಿ, ನೋಡ್ಕೊಂಡಿದ್ದೀನಿ. ಅತ್ತೆ ಮಾಡಿದ್ದೀನವ. ಬಾತ ಪೊಂಗಲ ಈಗ ಸರ್, ಈಗ ಅಡುಗೆ ಮಾಡ್ತಿರೋದೇನು ಏನು ಮತ್ತೆ ಸುನು ಅಂದ ಅಮ್ಮನಿಗೆ. ಹ್ಞೂ ಮಾಡ್ತಂದೆ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ. ತಂಗಿ ಮಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಿಂಗೆ ಸೀನು. ಅಯ್ಯೋ, ಎಲ್ಲರೂ ಇಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಪಾಪ. ನಿಮಗೆಲ್ಲ ಸ್ಕೂಲ್ ವಯಸ್ಸು, ಸ್ಕೂಲ್ ನೆನಪಾಗ್ತಿದೆಯಾ? ಸ್ಕೂಲ್ ಟೈಮಲ್ಲಿ ಸೇಮ್ ಇದೇ ಥರ ಚಳಿ ಇರುತ್ತೆ, ಚಳಿಲಿ ಒಂಥರ ವೈಬು. ಐ ಲವ್ ಯು. ಹಾಂ, ನಾನು ಹೋಗ್ತಾನೆ ಅಂತ. ಎಲ್ಲರೂ ಬಂದಾಗೆಲ್ಲ ಖಾಲಿ ಇರುತ್ತಲ್ಲ ಮನೆ. ಓಂ ನಮಃ ಶಿವಾಯ. ಇಬ್ಬರು ಕೂತ್ಕೊಂಡು ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಚಿತ್ರಾನ್ನ ನಮಗೆ, ಪುಳಿಯೋಗರೆ ನಿಮ್ಗೆ, ಮತ್ತೆ ಪುಳಿಯೋಗರೆ ನಿಮಗೆ ಹೇಳಿ. ಹಂಗೆ ಎರಡು ಒಟ್ಟಿಗೆ ಕೆಲಸ ಹೇಳಿದ್ದ. ಅನ್ನ ರೈಸ್ ಜಾಸ್ತಿ ಆಗಿದೆ, ಇದು ಕಮ್ಮಿ ಮಾಡೋಣ. ಇದಿಲ್ವಾ ವೆಜಿಟೇಬಲ್ ಬೇಸ್ ಇಲ್ವಾ? ಇಲ್ಲ, ಇವತ್ತು ಎಲ್ಲ ಖಾಲಿ ಆಗ್ಬಿಟ್ಟದಂತೆ. ಹೌದಾ? ಇದು ಕಮ್ಮಿ ಮಾಡಿಬಿಡೋಣ. ನಾನು
ಓಕೆ. ಅಲ್ಲ ಮುಂಚೆ ಚಿಕ್ಕ ವಯಸ್ಸಲ್ಲಿದ್ದಾಗ ಸೀನ್ ಮಾಡ್ತಿದ್ದೆ ಓಕೆ, ಈಗ ಏಟ್ ಮಾಡ್ಕೊಳ್ಳೋ ರೀತಿಯೆಲ್ಲ ಸೀನ್ ಮಾಡ್ತಿದ್ಯಾ? ಸ್ವಲ್ಪ ಅನುಕಂಪ ಬರಲಿ ಅಂತ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದೀನಿ ನಾನು. ಉತ್ಸವಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ದೀಪದಲ್ಲಿ ಎಣ್ಣೆ ಎಲ್ಲ ಬೀಳ್ಸ್ಕೊಂಡು ನೋಡಿ ಈ ಮಟ್ಟಿಗೆ ಗಾಯ ಮಾಡ್ಕೊಂಡ್ರೆ ಈ ಹುಡುಗ. ಒಂದು ವಾರ ಇಲ್ಲ ಇದ್ದ, ಪ್ರತಿ ವರ್ಷ ಹಂಗೆಲ್ಲ ಉತ್ಸವ ಟೈಮಲ್ಲಿ ಒಂದು ವಾರ ಬಂದು ಸೀನ್ ಮಾಡೋದು. ನಾವು ಯಾವಾಗ ರೇಗಿಸ್ತಾ ಇರ್ತೀವಿ ಸೀನ್ ಮಾಡೋದು ಬಟ್ ರಿಯಲ್ ಸೀನ್ ರಾಜಗಳು ಬೇರೆ ಇದ್ದಾರೆ. ಇದು ಪಾಪದ ಕೋಳಿ ಅಂದರೆ ಕೋಳಿಗೆ ರೋಗ ಬಂದಾಗ ಹಿಂಗೆ ಆಗ್ಬಿಟ್ಟಿರುತ್ತೆ ಗೊತ್ತಾ, ಒಂದೇ ಕಡೆ ನಿಂತಿರ್ತಲ್ಲ ಕಾಲು ಎತ್ಕೊಬಿಟ್ಟು ಹಂಗೆ ಹಂಗೊಂದು ಕಣ್ಣು ಮುಚ್ಕೊಬಿಟ್ಟು ಹಿಂಗೆ ನಿಂತಿರ್ತಾನೆ. ಇದ್ರ ಬಗ್ಗೆ ಸೀನ್ ರಾಜ ಅಂತ ಹೇಳಿದ್ರೆ ಓಕೆ ಅನಿಸ್ತಾ ಸೀನ್ ರಾಜನೇ ಚೆನ್ನಾಗಿರುತ್ತೆ. ಬಿಳಿ ಕೂದಲು ಏನೋ ಹೋಗ್ರಿ ಬಿಡೋ ಮರಿ. ಇಲ್ಲ ಅದವನು ಸ್ಟೈಲ್ಗೆ ವೈಟ್ ಮಾಡಿಸಿದೆ ನಾನು. ಥ್ರೆಡ್ ಅದು ಸಿಲ್ವರ್ ಥ್ರೆಡ್. ಬಿಳಿ ಕೂದಲೆಲ್ಲ ಬಂದಿಲ್ಲ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅದು ಮಾಡಿಸಿರೋದು. ನೀವು ತಮಿಳ್ನಾಡಿಗೆ ಹೋಗ್ತಾ ಇದ್ರೆ ಓಟ್ ಹಾಕಕ್ಕೆ ವಿಜಯ್ ಫ್ಯಾನ್ ತಾನೆ ನೀವು? ಟೋಟಲ್ ಅವನು ಇಲ್ಲ ಅಲ್ಲೆಲ್ಲ ಅದು ಬೇರೆ ಕಡೆ. ಟೋಟಲ್ ಅವನು 112 ಕೂದಲಿಗೆ ವೈಟ್ ಕಲರ್ ಮಾಡಿಸಿದ್ದಾನೆ ಸುಮ್ಮನೆ ಅಷ್ಟೇ. ಆದರೆ ಒಂದೊಂದು ಕೂದಲಿಗೂ 15,000 ರೂಪಾಯಿ ಕೊಟ್ಟಿದ್ದಾನೆ. ಹ್ಞೂ ಕಣಮ್ಮ, ಸಾಲ್ಟ್ ಆ್ಯಂಡ್ ಪೇಪರ್ ಮಾಡ್ಸೋಕ್ಕೆ. ಸುಳ್ಳು. ಸರಿ, ಈಗ ನಾವು ಬೆಂಗಳೂರಿಗೆ ಮರಳಿ ನಮ್ಮ ಕೆಲಸಗಳಿಗೆ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದೀವಿ. ಮನಸ್ಸಿಗೆ ಕಷ್ಟ, ನೋವು ಎಲ್ಲ ಆಗ್ತಿದೆ. ಆದರೂ ಕೂಡ ಹೋಗಲೇಬೇಕು, ಕೆಲಸಗಳು ಮಾಡಲೇಬೇಕು. ಬೂವಾಗೇನು ಮಾಡೋದು ಕೆಲಸ ಮಾಡಿ ಹೊಟ್ಟೆ ಬೂವ ಅದ್ರಲ್ಲಿ ಬೇರೆ ಇವೆಲ್ಲ ಎತ್ಕೊಬಿಟ್ಟಿದ್ದೀವಿ. ಇವನ್ನ ಸಾಕಾದ್ರೂ ಮಾಡಲೇಬೇಕು ನಾವು. ಕಾಲಿನ 15 kg ತುಪ್ಪ. ಅಲ್ಲಿ ಹೋಗು ಮಾಮ. ಐ ಲವ್ ಯು ಮಾ. ನಮ್ಮಮ್ಮ ತುಪ್ಪ ಮಾಡಿ ಹಿಂಗೆ ಕಳಿಸುತ್ತೆ ನೋಡಿ. ಒಂದು ನಿಮಿಷ ತೋರಿಸ್ತೀನಿ ತುಪ್ಪನ. ಮನೆ ತುಪ್ಪ ನೋಡ್ರಪ್ಪ, ಮನೇಲಿ ಮಾಡಿರೋದು. ಆ ಸ್ಮೆಲ್ಲೆ ಗಮ್ಮನ್ನುತ್ತಲ್ಲಮ್ಮ. ಮನೆ ಬೆಣ್ಣೆ ಇಲ್ವಪ್ಪ, ಕಟ್ಬಿಟ್ಟು ಒಂದು ಬಟ್ಟೆ ಕಟ್ಟಬೇಕು ಮನೆ. ಒಂದು ದಾರ ಇರತ್ತೆ ನೋಡುತ್ತಾ ಇದೆಯಾ? ಅದೇನು ಬಿಸಿನೀರು ಕಾಯೋದೇ ಇಲ್ಲ ಅನ್ನತ್ತೆ. ಅಂದರೆ ಮೀನ್ಸ್ ಕಾಯುತ್ತೆ. ನಮ್ಮನೇಲಿ ಸ್ನಾನ ಮಾಡೋರು ಜಾಸ್ತಿ ಇಲ್ವವ, ಕಾದಂಗೆ ನೀರು ಬೀಳ್ತಾನೆ ಇರ್ತದೆ. 25 ಜನ ಸ್ನಾನ ಮಾಡಬೇಕು ಅಂತಂದ್ರು. ಅಯ್ಯೋ ಚಿನ್ನ ಬಂಗಾರ ಕೊಡುವ ನಮ್ಮ ಸೆಟ್ ಇದು. ಕೆಳಗಡೆ ಬೀಳ್ಸ್ಬಿಟ್ರೆ ಅದಕ್ಕೆ ಮುಂದೆ ಇಡಿ. ಮುಂದೆನಾ? ಬಾಕ್ಲಿಂದ ಕಡೆ ಒಂದು ಬ್ಯಾಗಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀನಿ ಅಂತ. ಹಿಂದಿನ ಸೀಟ್ ಓಪನ್ ಮಾಡುವ. ಥ್ಯಾಂಕ್ ಯು. ಇದು ಇಲ್ಲಿ ಸೆಟ್ಲ್ ಆದ್ರೆ ಲೈಟಿಂಗ್ಸ್ ಎಲ್ಲ ಬೀಸ್ತಾ ಇದ್ದಾರೆ. ವೈಂಡಿಂಗ್ ಅಪ್. ಏನಮ್ಮ? ಬಾಕ್ಸ್ ಹಾಕ್ಲಾ, ಫ್ರೂಟ್ಸ್ ಏನಾದರೂ ಕಟ್ ಮಾಡಾಕ್ಲಾ? ಅದು ಆನಾಗ ಕೇಳಿ ನೋಡ್ರಿ. ನಾವು ಹೋಗ್ಬಿಟ್ಟು ಹೊರಟ್ಬಿಡ್ತೀವಿ ಅಂತ ಹೆಂಗೆ ನೋಡ್ತಾವೆ ನೋಡಿ. ನಾನು ಈ ಬಾಯ್ ಹೇಳೋದು ಟಫೆಸ್ಟ್ ಜಾಬ್ ನಮಗೆ. ಬಾಯ್ ಬಾಯ್, ಸಿ ಯು. ಬಾಯ್ ಬಾಯ್. ಸದ್ ಈಗ ನೆನೆಸ್ಕೊಂಡೆ. ಇದರಲ್ಲಿ ಇದೆಯಾ? ಇಲ್ಲ ಅಮ್ಮ ಕೊಡೋಗಿ ಎಲ್ಲ ಕುಡಿಲಿ ಪೋಲಿ ಬಂಡೆ ಬಾಳಿನಾದ್ರು ಇಟ್ಕೋಬೇಕಾಗಿತ್ತು ಕೈಲಿ. ಅಲ್ಲಿದೆ ಇದರಲ್ಲಿ ಮಲ್ಕೊಂತಾನೆ ಇವಾಗ ಅವನು. ನಿಧಾನ ಓಡಿಸು ಪಾಪು. ಓಕೆ ಓಕೆ. ಬಾಯ್ ಎಲ್ರಿಗೂ, ಮಿಸ್ ಯು ಆಲ್. ಬಾಯ್ ಅನು. ಹುಷಾರು.
ನಾನೇನಾದ್ರು ಒಂದು ಮಾಡ್ತೀನಿ. ಬಾಯ್ ಬಾಯ್ ಕಡಮ್ಮ ಸಿ ಬಾಯ್ ಸಿ ಮುಚ್ಚಿ ನೋಡಿ ಮುಚ್ಚಿ ನಮ್ಮ ಮಮ್ಮಿಗೆ ಎಲ್ಲ ಓಕೆ ಬಾಯ್ 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 ಅವ್ವ. ಬಾಯ್ ಬಾಯ್ ಫೈನಲಿ ಮನೆಗೆ ಬಂದ್ವಿ. ಬೆಂಗಳೂರು ಬಿಂದಾಸ್. ಅಯ್ಯೋ ಹೊಟ್ಟೆ ಗುದ್ದಿ ಬೇಡಮ್ಮ ಬಾಮ್ಮ ಬೇಗ. ಅಯ್ಯೋ ನನ್ನ ಬಂಗಾರವೇ, ನನ್ನ ಸಾವುಕಾರವೇ, ನನ್ನ ಗಿಣಿಯೇ, ನನ್ನ ಅರಗಿಣಿಯೇ. ಎಲ್ಲಿ ಬಿಡ್ಲಿ ನೋಡಿ ಅಂಬಾ, ಹರಳಿ ಅಂಬಾ, ಹರಳಿ ಅಂಬಾ. ನೆಕ್ಸ್ಟ್ ಸ್ಕ್ಯಾನ್ ಆಗುತ್ತಲ್ವಾ, ಹ್ಮ್ ಅದ್ರಲ್ಲಿ ಹೇಳ್ತಾರೆ ಎಷ್ಟಿದೆ ಬೇಬಿ ವೇಟ್ ಅದು ಇದು ಅಂತ. ಅದು ಎಷ್ಟು ಹೇಳ್ತಾರೋ ಅದೇ ಸೈಜ್ ಇಂದು ವಾಟರ್ ಮೆಲನ್ನ ತಗೊಂಡ್ ಬಂದು ನೀವು ಹೊಟ್ಟೆಗೆ ಅಂಟಿಸ್ಕೊಂಡು ಒಂದಿನ ಪೂರ್ತಿ ಇರ್ಬೇಕು. ಅವಾಗ ನಿಮಗ್ ಗೊತ್ತಾಗುತ್ತೆ ಏನು ಬಟ್ಟೆ ಹಾಕೊಂತೀರಾ. ಅವಾಗ ನಾನು ನೋಡ್ತೀನಿ, ಸರಿನಾ? ಹೆಂಗ್ ಎದ್ದೇಳ್ತೀರಾ, ಹೆಂಗ್ ಓಡಾಡ್ತೀರಾ. ಆಮೇಲೆ ಇಲ್ಲಿ ಎರಡು ಇದು ಮಸ್ಕ್ ಮೇಲೆ ಹೌದು. ಇದೊಂದೇ ಕಷ್ಟ ಅನ್ಸಲ್ಲ, ಇದಿದೆ ಗೊತ್ತಾ, ಇಲ್ಲಿ ಬೀಳ್ತಾ ಇರುತ್ತಲ್ಲ ವೆಯ್ಟ್, ಅವಾಗ ಗೊತ್ತಾಗುತ್ತೆ ಈ ವೆಯ್ಟ್ ಎಲ್ಲ. ಈ ಚಾಲೆಂಜ್ ಅಕ್ಸೆಪ್ಟೆಡ್. ನೋಡ್ತೀನಿ, ಐ ಹ್ಯಾವ್ ಟು, ಯು ಹ್ಯಾವ್ ಟು, ಐ ಹ್ಯಾವ್ ಟು ಸೀ ದಟ್. ನೋಡ್ತೀನಿ. ನೀವು ಕಾಯ್ತಾ ಇರ್ತೀರಾ, ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ. ನಾನು ಒಂದಿನ ಪೂರ್ತಿ ಹೇಳೋದೇನೆ. ಏನಾಯ್ತಮ್ಮ? ಬೇಡ ಬಿಡು. ಇವತ್ತಿನ ಮಧ್ಯಾಹ್ನದ ಊಟ ಬಿಸಿಬೇಳೆ ಬಾತ್. ಆಹಾ, ಅಯ್ಯೋ ಪಾರಿವಾಳಗಳು ಏನು ಅಲ್ಲಿ ಆ ಕತೆ ಮಾಡೋಕ್ಕಿದ್ದಾವೆ. ಕಿತ್ತೆ ಹಾಕ್ಬಿಟ್ಟಿದ್ದೇವೆ ಫಾಲ್ಸಿಲಿನ. ಓಕೆ, ಮನೆಗೆ ಬಂದು ಈಗ ಫಸ್ಟ್ ಹೋಗಿ ಮಲ್ಕೋಬೇಕು ಅಂದಿದ್ರೆ ಅಂತ ನೀವು ರಾತ್ರಿ ಬರೋ ನಿದ್ದೆ ಮಾಡಿಲ್ಲ. ಈಗ ಸಮಯ 8:25 ತನಕ. ಅಲ್ಲೇನು ಮಾಡಿ 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 ಸಾಕಾಯಿತು. ಅಲ್ಲಿಂದ ಬಂದಿರೋ ಒಗ್ಗೆ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ, ಅದೆಲ್ಲ ಮುಗಿಸ್ಬೇಕು. ಅದು ಬಿಟ್ಟು ಮೌಲ್ಯ ನಾನು ಇಲ್ಲಿ ಬಂದು ರೆಸ್ಟ್ ಮಾಡೋಕ್ಕೆ ಬಂದಿದ್ದು. ಅಫ್ಕೋರ್ಸ್ ಎಷ್ಟು ಒಂದು 1 ಅವರ್ ಮಲಗಿದ್ದು ಬಾಬಾ, ಅಷ್ಟೇ 1 ಅವರ್. ಅಲ್ಲಿಂದ ಇಲ್ಲಿಯವರು ಮತ್ತೆ 1 ಅವರ್ ಇಲ್ಲ ರೀ, ಅಷ್ಟು ಬೇಗನಾ? ಏನು ಮತ್ತೆ 1.5 ಅವರ್. ಸರಿ ಆಯಿತು, 1.5 ಅವರ್ ಮಲ್ಕೊಂಡಿದ್ದೀವಿ. 4:00 ಮಲಗಿದ್ದು, 6:00 ಎದ್ದಿದ್ದು. ಹೌದಾ? ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಿದ್ರೆ ಏನಿಲ್ಲ ಅಲ್ಲಿ. ಆ ನಾವು ನಾವಿಬ್ರು ಜೊತೆಗೆ ಇರೋದು ನಿದ್ದೆ ಕೊಡೋದಿಲ್ಲ. ಅವ್ರ ಅಜ್ಜಿ ಇದ್ದಾಗ ಎದ್ದೇಳೋದಿಲ್ಲ ಅಂತೆ. ನೀವೇ ಸುಮ್ಮನೆ ನನ್ನ ಮೊಮ್ಮಗಳ ಮೇಲೆ ಕಮೆಂಟ್ ಮಾಡ್ತೀರ ಅಂತ ಅಂದ್ಬಿಟ್ಟು ಅವರು. ಆದರೆ ನಾವಿಬ್ಬರು ಅಕ್ಕಪಕ್ಕ ಮಲ್ಕೊಳ್ಳೋದಿರಲಿ ಒಂದು ರೂಮಲ್ಲಿ. ಓಕೆ, ಇಲ್ಲ ಅದು ಬೇರೆ ಹೇಳಿ. ನನ್ನ ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ. ತುಂಬ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಆ ವರ್ಡ್, ಗೊತ್ತಾ? ಓಕೆ, ಈಗ ನಮಗೆ ಹೊಟ್ಟೆ ಹಸುವಾಗ್ತಿದೆ. ಬಟ್ ಆದರೆ 7 ಗಂಟೆಗೆ ನಾನು ತಿನ್ಬೇಕಾಗಿತ್ತು. ಟೈಮ್ ಆಗೋಯ್ತು. ಸರಿ ಬಾ, ಕೆಲಸ ಪಡ ಕೆಲಸ ಐತೆ ಪಾಪ. ಆದರೆ ನಾನು ಮಲ್ಗಂಗೆ ಇಲ್ವಾ, ಅಷ್ಟೊಂದು ಕೆಲಸ ಇದೆ ಕಣೆ. ಕುತ್ಕೊ ಬನ್ನಿ, ಆರಾಮಾಗಿ ಅಲೈನ್ ಮಾಡ್ಕೊಡಿ. ಒಬ್ರು ಕೆಲಸ ಕಾಸು ಕೊಟ್ರೆ ಯಾರು ಬೇಕಾದ್ರೆ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಏನಿದೆ ಪ್ರಾಬ್ಲಮ್? ಇವಳೇ ಕಾಸು ಕೇಳ್ತಾರ ನನಗೆ. ಇವಳಿಗೆ ನಾನು ಇಲ್ಲಪ್ಪ ಸಿಕ್ಕಾಡು ಪ್ರೆಸ್ ಆಗ್ತಿದೆ ಕಣೆ. ನೆನ್ನೆ ಮೊನ್ನೆದೆಲ್ಲ ನಿಮ್ಗೆ ಹಾಕಿಲ್ವಲ್ಲ ವೀಡಿಯೋ, ಅದು
ಉತ್ಸವದಲ್ಲಿ ಆಗಲ್ಲ ಕೆಲಸ ಮಾಡೋಕ್ಕೆ. ಹಾಂ ಅಲ್ಲ ಮಾಡೋಕ್ಕಾಗಲ್ಲ. ಪರ್ಸ್ನಲ್ ಏನು ಆಯಿತಾ. ಇವತ್ತೊಂದು ವ್ಲಾಗು ನಾನು ಎಡಿಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂತೀರಾ, ಸರಿ ಸರಿ ಮಾಡಲ್ಲ ಕೇಳಿ. ಅಂತೀರಾ, ನೆನ್ನೆ ಎಲ್ಲ ಬೈಸ್ಕೊಳಕ್ ಕಾಸು ಇಸ್ಕೊಂಡ್ರೆ ಬೈಸ್ಕೋಬಹುದು. ನೆನ್ನೆ ವ್ಲಾಗ್ ಎಡಿಟು ನೆನೆದು ಇವತ್ತು ಮಾಡಬೇಕು. ವ್ಲಾಗ್ ಎಡಿಟು ಪ್ಲೀಸ್ ಯಾರು ಒಂದು ಮಾಡು ಅಂತಂದರೆ ದೇದೋ ಪೈಸಾ ದೇದೋ ಮನಿ ದೇದೋ ಅಂತೇಳಿ ಹಿಂಗೆ ಕೊಟ್ಟರೆ ಅದು ವಿಡಿಯೋ 2,000 ರೂಪಾಯಿ ಕೊಡಬೇಕು. ಹೆಂಗ್ ಮಾಡಿದ್ರು ಇಷ್ಟಾದ್ರೂ ಮಾಡ್ದಲ್ಲ ಚಿನಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅಂತಲ್ವಾ ಅನ್ನೋದು. ಶುದ್ಧ ಬೈತೀರಾ ಸುಮ್ನೆ. ಪಾಪ ಅಷ್ಟುದ್ದ ಅನ್ಯಾಯ ಮಾತಾಡ್ಬೇಡ. ಮ್ಯಾನೇಜರ್ ಕೆಲ್ಸಕ್ಕೆ ಪೇಮೆಂಟ್ ಇಲ್ದೆ ಮಾಡ್ತಾ ಇರೋದು. ಅನ್ಯಾಯ ಮಾತಾಡ್ಬೇಡ ಪಾಪ, ಅನ್ಯಾಯ ಮಾತಾಡ್ಬೇಡ. ನನಗೆ ಬೈತೀನಿ ಪಾಪ. ನೀನು ಲಾಸ್ಟ್ ವಿಡಿಯೋಗಳೆಲ್ಲ ಕನ್ಸಿಸ್ಟೆನ್ಸಿ ಜೊತೆಗೆ ಏನು ಡ್ಯೂರೇಷನ್ ಏನು ಸುಮ್ಮನೆ ಏನೋ ರ್ಯಾಂಡಮ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಹಂಗೆ ಅದು ಬೈದೂ ಇಲ್ಲ, ಹೇಳಿದೆ ನಿಂಗೆ ಏನಂತ ಅವ ಸೆಟ್ ಆಯ್ತಿಲ್ಲ ಅದು ಒಂಚೂರು ಹಿಂಗೆ ಅಂತ. ಬಟ್ ನೀ ಹೆಂಗವ ನನ್ನ ಮೇಲೆ ಅಪ್ಪೋದ ಹೊರ್ಸ್ತೀಯ. ಕಾಸು ಕೊಡಕ್ಕೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡಿ ನೀನು ಕೊಡ್ತಾ ಹೆಂಡತಿ ಕಾಸು ಕೊಡ್ತಾ ಇಲ್ವಾ? ನೀನು ಕೇಳಿದ್ರೆ ಎಡಿಟರ್ ಕಾಸು, ನನಗೆ ಹೆಂಡತಿ ನಿಂಗೆ ಕಾಸು ಕೊಡ್ತಾ ಇಲ್ವಾ? ಪಾಯಿಂಟ್ ತರ ನಾನು ಎಲ್ರಿ ನೀವೇನಾರ ಪರ್ಸಲ್ಲಿ ಇಟ್ಟಿದ್ರೆ ಕದಿಯೋದು ಎಂಟಿ ತರ ಕೂಡಿಕೊಳ್ಳೋದು ಅವಾಗ ಮಾಡ್ಬೋದು. ಯಾಕಂದ್ರೆ ಪರ್ಸ್ ಕಾಸೇ ಇರಲ್ವಲ್ಲ. ನೀವು ಇದ್ರಲ್ಲಿ ಇಟ್ಕೊಂಡಿರ್ತೀರಾ ಗೂಗಲ್ ಪೇ. ನಾನು ಸ್ವಾಭಿಮಾನದ ನಲ್ಲೇ ಬೇರೆ. ₹1 ನಂಗೆ ಹಂಗೆ ಇಷ್ಟ ಆಗಲ್ಲ. ಕೊಟ್ರೆ ಇಸ್ಕೊಂತೀನಿ, ಹಂಗೆ ಕದ್ಬಿಟ್ಟು ಎತ್ಕೊಬಿಡೋದು ನಂದು ತಾನೇ ನನ್ ಗಂಡು ಹಂಗೆ ನಾನು ಮಾಡಿದೀನಿ ಯಾವತ್ತರ ಇಲ್ಲ, ಅದೆಲ್ಲ ಮಾಡಿಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದೀನಿ. ಏನೋ ಇಷ್ಟ ಇದ್ರೆ ಕೊಡಿ, ಅಲ್ಲಲ್ಲ ನಾನು ಅಂದ್ರೆ ಬೇಡ. ಹೆಂಡತಿಯಾಗಿ ಸಿಗ್ತಾ ಇದೆಯಲ್ಲ, ಹಂಗೆ ಹಂಗೆ ಮಾಡ್ತೀನಿ ಕೆಲ್ಸನ, ಸರಿನಾ? ಇಷ್ಟ ಇಲ್ಲ ಅಂದ್ರೆ ನಾನು ಹೆಲ್ಪ್ ಕೇಳಿದ್ದು, ಅಲ್ಲ ನಾನು ಹೆಲ್ಪ್ ಕೇಳಿದೆ ಅಷ್ಟೇ. ನಂದು ಪಾಪ ಇದಿತ್ತು ಏನೋ ಆದ್ರು ಒಂದ್ 2,000 ರೂಪಾಯಿ ಕೊಡ್ತೀರೇನೋ ಅಂತ ಕೇಳ್ಕಣಿ. ಕೆಲ್ಸದಲ್ಲಿ ಕೇಳಲ್ವಾ ಹಂಗೆ? ಓಕೆ, ನನಗೀಗ ಅವ್ರನ್ನ ಕೇಳಲ್ಲ. ಈಗ ಇವಳ ಹತ್ರ ಎಡಿಟ್ ಅಲ್ಲ ಕಾಸು ಕೊಡಲೇಬೇಡ ಅಂತ ಹೇಳ್ತಾ ಇಲ್ಲ, ಇವಳ ಹತ್ರ ಎಡಿಟ್ ಮಾಡಿಸ್ಲೇಬೇಡ ಅಂತ ಕೇಳ್ತಾ ಇದೀನಿ ಅವ್ರಿಗೆ. ಅವ್ರು ಬೇಡ ಅಂತಾರೆ. ಐ ಆಮ್ ನಾಟ್ ಎ ಎಡಿಟರ್ ಆ್ಯಂಡ್ ಹೌ ಕಮ್? ಇಲ್ಲ ಅವ್ರು ಬೇಡ ಅನ್ನಲ್ಲ. ನಮ್ಮ ಜನ ನಿನ್ಗೆ ಸಪೋರ್ಟ್ ಯಾವ ಥರ ಇದ್ದಾರೆ ಅಂದರೆ ಪ್ಲೀಸ್ ಕೊಡಿ, ಅಥವಾ ಎಡಿಟ್ ಮಾಡಿಲ್ಲ ಅಂತಂದ್ರೆ 2,000 ರೂಪಾಯಿ ಕೊಡಿ ಯಾಕೆ ಅಂತಾರೆ. ಅಂದೆ ಅಂತಾರೆ. ನನಗೆ ಗೊತ್ತು ನೀವು ಎಂಥವ್ರು ಅಂತ ನನಗೆ ಗೊತ್ತು. ಫುಲ್ಲು ಫೆಮಿನಿಸಮ್ ನಡೀತಾ ಇದೆ ಇಲ್ಲಿ. ಹೌದಾ? ಇಲ್ಲ, ನ್ಯಾಯದ ಪರ ನಾನು ನ್ಯಾಯವಾಗಿ ಕೇಳ್ತಾ ಇದ್ದೀನಿ. ಆಗಲ್ಲ ಅಲ್ಲ ಎಂಟಿದ್ದಾಗುತ್ತೆ. ಆಗಲ್ಲ ಅಮ್ಮ, ನಾನು ಕೈಲಿ ಕೊಡೋಕ್ಕಾಗಲ್ಲ, ಹೆಲ್ಪ್ ಕೇಳ್ತಿರೋದು ಆದ್ರೆ ಮಾಡು, ಇಲ್ಲಾಂದ್ರೆ ಇಡು ಅಂದ್ಬಿಟ್ರೆ ನಾನು ಚೂಸ್ ಮಾಡ್ಬೋದು. ನೀವು ಚೂಸ್ ಮಾಡಿ. ನಾನು ಕೇಳ್ತಿರೋದು ಅದೇ, ನಿಮ್ಮ ಕೈಲಿ ಆದ್ರೆ ಕೊಡಿ, ಇಲ್ಲ ಅಂದ್ರೆ ಇಲ್ಲ, ಹಂಗೆ ಮಾಡ್ತೀನಿ. ಗಂಡ ಅಲ್ವಾ, ಗಂಡ ಕಷ್ಟ ಅಂದಾಗ ಮಾಡಿದ ಕ್ರೂರಿ ಅಲ್ಲ ನಾನು. ಇಟ್ಸ್ ಯುವರ್ ಚಾಯ್ಸ್. ನಿಮ್ಮ ಕೈಲಿ ಆದ್ರೆ ಕೊಡಿ ಪ್ರತಿಕ್ರಿಯೆ, ಇಲ್ಲ ಅಂದ್ರೆ ಹಂಗೆ ಮಾಡ್ಕೊಡ್ತೀನಿ. ನಿಮ್ಗಿಂತ ಹೆಚ್ಚು ಹೆಲ್ಪ್ ಅಂದಮೇಲೆ ಎಮೋಷ್ನಲ್ ಆಗಿ ಹೊಡಿತಾ ಇದ್ದಾರೆ. ಬುಲೆಟು ಪಾಸಾಗಿ ಹಂಗೆ ಇಲ್ಲದಲ್ಲ ಪಾಸಾಗಿ ಹೋಗ್ತಾ ಇದೆ. ಏನು ಮಾಡಿ ಕೆಲಸ ಇಷ್ಟ ಆದರೆ ಕೊಡಿ, ಹಂಗೆ ಅದೂ ಇಷ್ಟ ಆಗಿಲ್ಲ ಅಂದರೆ ಬೇಡ, ಸರಿನಾ? ಅಲ್ಲೇ ಮಾಡ್ಕೊತೀನಿ. ನಾನು ಸಿಕ್ಕಾಬಟ್ಟೆ ಹೇಳ್ತಾ ಇದ್ದಾನೆ. ಎಲ್ಲರೂ ಇದ್ರಲ್ಲ ಅಲ್ಲಿ, ಅವ್ನಿಗೆ ಸಡನ್ನಾಗಿ ಅಪ್ಸೆಟ್ ಆಗ್ಬಿಡೋದು. ಅಲ್ಲಿ ಯಾರೂ ಕಾಣಿಸ್ತಿಲ್ಲ, ನಾವಿಬ್ಬರು ಇಲ್ಲ ಅಂದರೆ ಹೋಗ್ಲೇಬೇಕು ಈಗ ಕೆಲಸ ಬಿಟ್ಟು. ಏನು ವಿಡಿಯೋ ಕಳಿಸ್ಕೊಡ್ರಿ. ಅಲ್ಲ ನಾವು ಊಟ ನನಗೇನಾದ್ರು ಊಟಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ನಿಮಗೆ? ರೈಸ್ ಇಕ್ಬಿಡ್ತೀನಿ, ಗ್ರೇವಿ ಏನಾದ್ರು ಆರ್ಡರ್ ಮಾಡ್ತೀನಿ, ಆ ಥರದ್ದೇನಾದರೂ. ಸೊ ಅದನ್ನೆಲ್ಲ ಕಲ್ಸ್ಕೊಂಡು ಚಿಕನ್ ಬಿಡೋಣ ಇಟ್ಟಿಗೆ ನಾನು ತೊಕ್ಕಿಕ್ಕಿದೆ ತಿನ್ಕೊತೀನಿ. ರೈಸ್ಗೆ ಇಟ್ಬಿಡ್ಲಾ? ಏನೋ ಇಟ್ಕೊತೀನಿ ಬಿಡು. ನೀವು ಇಟ್ಕೊಂಡು ತಿನ್ನೋದು. ಕಣವ ತಿಂತೀನಿ. ಐ ಹೇಟ್ ಜೋಕ್ಸ್. 8:30 ಮೇಲೆ ಜೋಕ್ಸ್ ಸಿಗ್ತಾಗಲ್ಲ ನನಗೆ. ಇಟ್ಬಿಟ್ಟು ಹೋಗ್ತೀನಿ 2 ನಿಮಿಷ, ನಾನು ಹೊರಡ್ತೀನಿ. ಬಾಡಿ ಫುಲ್ ಟಯರ್ಡ್ ಆಗಿದೆ ನನಗಿಂತ. ಹಿಂಡ್ತೈತೆ ನನಗೆ, ಇದೆಲ್ಲ ಹಿಂಸೆ ಆಗ್ತಾಯಿತ್ತು ಪಾಪ. ತಲೆಕಾಯಿ ಹೊರಡ್ಬೇಕು. ಇವನು ಚುಂತರ ಆಡ್ತಾವನ್ನ ಮಿಸ್ ಮಾಡ್ಕೊಂಡು. ಇರೋ ಬಂಗಾಡು ಸರಿ. ಇದು ಪಾಪಮ್ಮ. ಅಯ್ಯೋ ಕಿಸ್ಸೆ ಕೊಟ್ಟ ಹೋಗೋದಕ್ಕೆ. ಇದು ಪಾಪಮ್ಮ ಡ್ರಾಪ್ ಮಾಡಬೇಕಾ? ಬೇಡ ಬೇಡ, ನಾನು ಹೋಗ್ತೇನೆ. ನಿಮ್ಮ ಕೆಲಸ ಇದೆಲ್ಲ ಅದ್ರ ಮೇಲೆ ನೋಡಿ. ಸರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರು ಟೇಕ್ ಕೇರ್, ಬಾಯ್.